ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತಾವತ್. ನಮ್ಮ ಆಳಂದ ಶಾಸಕರು ಯೋಜನಾ ಆಯೋಗದ ಉಪಾಧ್ಯಕ್ಷರು BR ಪಾಟೀಲ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣ ನೀಡಿದವರಿಗಷ್ಟೇ ಮನೆ ಅನ್ನುವಂಥ ಆರೋಪ, ಅದನ್ನು ವಿಡಿಯೋ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದಕ್ಕೆ ನಮ್ಮ ವಿರೋಧ ಪಕ್ಷಗಳು ಪೂರ್ತಿಯಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮುಗಿಬಿದ್ದಿದ್ದಾರೆ. ಏನು ಭ್ರಷ್ಟಾಚಾರ ನಿಮ್ಮದು ಅಂತೇಳಿ ವಸತಿ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಲಂಚಗೊಳಿಸಿದ ಬಗ್ಗೆ BR ಪಾಟೀಲ್ ಅವರು ತಮಗಿರುವ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಮತ್ತು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಬೇಕು ಅಂತೇಳಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಹತ್ರ ಅದರಪ್ಪ ಡಾಕ್ಯುಮೆಂಟ್ಸ್ ಆಗಿರಿ ಅಂತ ಮಾಡಿರಿ ಅಂತೇಳಿ. ನಿಮಗೆ ಇದು ಗೊತ್ತಿರಲಿ, ನಿಮಗೂ ನಮಗೂ ಎಲ್ಲರಿಗೂ ಲಂಚಾವತಾರದ ನಾಟಕಗಳು ಬಂದು ಹೋದವು. ನಮ್ಮ ಹಿಂದಿನ ಅನೇಕ ಕವಿಗಳು, ಲೇಖಕರು ಬರೆದರು. ಮಾಸ್ಟರ್ ಹಿರಣ್ಯರಂತೂ ಲಂಚಾವತಾರದ ಮೇಲೆ ಸಾಕಷ್ಟು ಟಿಪ್ಪಣಿ ಮಾಡಿದರು. ಅಂದರೆ ಇದು ಹಿಂದಿಂದಲ್ಲ ಅಂತ. ಲಂಚ್ ಅಲ್ದ ಇಲ್ಲಿ ಯಾರೂ ಮೇಲೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಯದ. ಇಂಥ ಸಂದರ್ಭದಲ್ಲಿ ನಮ್ಮ ಆಳಂದದ ಶಾಸಕರು ಅವರು ಇದ್ದುದರಲ್ಲಿ ಒಳ್ಳೆಯ ಹೆಸರು ಉಳ್ಳಂಥವರು BR ಪಾಟೀಲರು. ಇನ್ನೊಮ್ಮೆ ನಮ್ಮ ಏನಪ್ಪ ಅಂತಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಟೀಕಾ ಮಾಡಿದ್ರು. ಇಬ್ಬರಲ್ಲಿ ಒಂದು ಸಾಮ್ಯತೆ ಅದ, ಇಬ್ಬರು ಸಮತಾವಾದ ನೆಲೆಯಲ್ಲಿ ಬಂದಂಥವ್ರು. ಹೀಗಾಗಿ ಒಂದು ಸರಿ ಎಲ್ಲೋ ಲಂಚ್ ಕೊಡ್ತಾನೆ ನೋಡ್ರೆ ಅದಕ್ಕೆ ಸಿಡಿದಿರೋ ಸ್ವಭಾವ ಹಂಗೇನೋ ಮಾಡಿದ್ದಾರೆ, ವಿಡಿಯೋನ ಮಾಡಿಬಿಟ್ಟಿರ್ಬೋದು. ಅದನ್ನು ಈಗ ತೊಗೊಂಡ ವಿರೋಧ ಪಕ್ಷಗಳು ಟೀಕಾ ಮಾಡ್ತಾಯಿದ್ದಾರೆ. ಅದರಲ್ಲೂ ಆರ್ ಅಶೋಕ್ ಅವರು, ನಮ್ಮ HDK ಅವರು, HD ಕುಮಾರಸ್ವಾಮಿಗಳು ಜೋರ್ದಾರಾಗಿ ಅಟ್ಯಾಕ್ ಮಾಡ್ತಾಯಿದ್ದಾರೆ. ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗಷ್ಟೇ ಮನೆ ಮಂಜೂರು ಮಾಡುತ್ತಾರೆ ಎಂದು BR ಪಾಟೀಲರು ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳು ಯಾವ ಕೆಲಸಕ್ಕೆ ಎಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಎಂದು ಸಚಿವ ಕೃಷ್ಣ ಬೈರೇಗೌಡರು ಹೇಳಿರುವುದು ಈ ಸರ್ಕಾರ ಹೇಗೆ ನಡೆಯುತ್ತಿದೆ ತೋರಿಸುತ್ತದೆ. ಒಂದಕ್ಕೆ ಎರಡು ಇನ್ನೊಂದು ತೊಗೊಂಡಾರ ಅವರು. ನಮ್ಮ ಕೃಷ್ಣ ಬೈರೇಗೌಡರು ಸಹಿತ ಒಳ್ಳೆಯ ಹೆಸರು ಮಾಡಿದವರು, ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆರೋಪ ಮಾಡಿದ್ದಾರೆ ಅಂತೇಳಿ ಅದ್ರ ಜೋಡಿ ಇನ್ನೊಂದು ಜೋಡಿಸ್ಕೊಂಡಿದ್ದಾರೆ ನಮ್ಮ HD ಕುಮಾರಸ್ವಾಮಿಗಳು. ಯಾಕಂದ್ರೆ ಕಂದಾಯ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತದೆ, ಎಲ್ಲಕ್ಕೆ ನಡೆಯುವುದಂತೆ ಓಪನ್ ಸೀಕ್ರೆಟ್ ಇದು ನಮ್ಮ ಹಿಂದೆ BJP ಸರ್ಕಾರ ಇದ್ದಾಗೂ ಇತ್ತು, ನಮ್ಮ HD ಕುಮಾರಸ್ವಾಮಿಗಳದ್ದು ಇತ್ತು. ಇವರು ತುಂಡು ಗುತ್ತಿಗೆ ಮೇಲೆ ಆರೋಪ ಇದ್ದು ಹಿಂದೆ ಕೃಷ್ಣ ವ್ಯಾಲಿಯಲ್ಲೇ ನಮ್ಮ ದೇವೇಗೌಡರಿದ್ದಾಗ ತುಂಡು ಗುತ್ತಿಯಲ್ಲಿ ಹಗರಣ ಮಾಡಿದರು ಅಂತೇಳಿ ಅವ್ರ ನಂತರ ಪ್ರೂವ್ ಆಗೋದಿಲ್ಲ. ಆಮೇಲೆ ಬೇರೆ ಆರೋಪಗಳಂತ ಇದ್ದು ಅವತ್ತು ಲಂಚ್ ಇತ್ತು, ಇವತ್ತು ಲಂಚ್ ಅದ, ಮುಂದೂ ಲಂಚ್ ಉಳಿತದ. ಈ ನಾಳೆ ಹೋಗಲಿ ಬಿಡ್ರಿ, ಇವ್ರು ನಮ್ಮ BJPಗೆ ಬಂದ್ರೆ ಏನು ಬದಲಾಗ್ತದೆ ರೀ? ಲಂಚಾವತಾರ ಚೇಂಜ್ ಆಗ್ತದೆ. ಈ JDS ಅವ್ರ ಜೊತೆ ಕೂಡಿದ ಲಂಚಾವತಾರ ಹೋಗ್ತದೆ. ಈ ಸೆಂಟ್ರಲ್ದಾಗ ಎಷ್ಟು ಹೋಗಿದ್ರಿ ಲಂಚಾವತಾರ? ಏನು ಹೋಗ್ಯದ? ಇದರ ಅರ್ಥ ನಾವು ಕೇಳಬಾರ್ದು ಅದನ್ನು. ಯಾಕಪ್ಪ ಅಂತಂದ್ರೆ ಇದು ಎಲ್ಲರೂ ಕೂಡಿ ಮಾಡಬೇಕಾದಂಥದ್ದು. ಜೊತೆಗೆ ಇದಕ್ಕೆ ಕಾರಣ ಏನು ಲಂಚಾವತಾರಕ್ಕೆ ಅಂತಂದು ವಿಚಾರ ಮಾಡಿದಾಗ ಸಹಜವಾಗಿ ನಾವು ನಮ್ಮ ಆಡಳಿತಗಾರರು ಜೊತೆಗೆ ಮತದಾರರು ಸಹಿತ, ಯಾಕಂದ್ರೆ ಮತ ಹಾಕೊಂಬಂದು ಇವರು 500,000 ತೊಗೊಂಡು ಹಾಕುವಂಥ ಅನೇಕ ಜನರು ನಾವು ನೋಡಿದ್ದೀವಿ. ಇಂಥವ್ರು ಇರೋ ಮುಂದೆ ಮತ್ತು ಅಲ್ಲಿ ಒಳ್ಳೆಯ ಜನ ಬರಲಿ, ಯೋಗ್ಯರು ಬರಲಿ, ಪ್ರಾಮಾಣಿಕ ಬರಲಿ, ಹೆಂಗೆ ಸಾಧ್ಯದ? ಯಾಕಂದರೆ ಇವತ್ತೊಂದು MLA ಕ್ಷೇತ್ರ ಸುತ್ತ ಹಾಕಬೇಕಾದ್ರೆ ಒಬ್ಬ ಸಾಮಾನ್ಯ ಬಡವಾಗ ದುಡ್ಡು ತಿನ್ನುವಂಥ ವ್ಯಕ್ತಿಗೆ ಸಣ್ಣ ಪಗಾರ ಇದ್ದವಾಗ ಅಲ್ಲಿ ನಿಂತು ಆಯ್ಕೆ ಆಗೋದು ಸಾಧ್ಯನೇ ಇಲ್ಲ. ನೀವು ಅಷ್ಟು ಅಡ್ಡಾಡಿ ಬರೀ ಚುರುಮುರಿ ಬಿಡಾನೆ ಹಸ್ತಾನಂದ್ರೆ ಸಹಿತ ನಿಮ್ಮಲ್ಲೇ ಮಿನಿಮಮ್ 1 ಕೋಟಿ ಗಟ್ಟಲೆ ಬೇಕಾಗ್ತದೆ ದುಡ್ಡು. ಅದು ಎಳಿತಾರೋ ಮೊದಲೆಲ್ಲ ಕೋಟ್ಯಾಧೀಶರಲ್ಲಿ ದುಡ್ಡು ಹಾಕಿ ಮಾಡಿ ಅಡ್ಡಾಡಿ ಪ್ರಚಾರ ತೊಗೊಂಡಿರ್ತಾರೆ. ಮತ್ತು ಅವ್ರು ಬಂದು ಬಿಡ್ತಾರೆ. ಮತ್ತು ಕೋಟಿ ಹಾಕಿದ್ದನ್ನು ಕೋಟಿ ತಕ್ಕೋಬೇಕಲ್ರಿ. ಹಿಂಗೆ ಲಾಂಛಿಸರು ಅಧಿಕಾರಿಗಳು ಹೇಳಿಬಿಟ್ರೆ ಸಾಕು. ಅಧಿಕಾರಿಗಳಂತೆ ಯಾವಾಗ ಇದು ಕೂತಿರ್ತಾರೋ ಪಾಪ, ಪೇಮೆಂಟ್ ಇರ್ತದೆ ಅವ್ರು ಸಾಕಷ್ಟು. ಒಬ್ಬ ಸಣ್ಣ ಅಧಿಕಾರಿ ಅದು ಸ್ವಲ್ಪ ಪ್ಯೂನ್ ಅನ್ನೋ ಸಹಿತ 10-20 ಸಾವಿರ ಪೇಮೆಂಟ್ ಇರ್ತದೆ. ಇನ್ನು ಚಲೋ PDO ಅಂತವರು, ಅದು ತಹಶೀಲ್ದಾರ್ ಅಂತವರು, ಮತ್ತು ಅವ್ರು ರಗಡ ಪೇಮೆಂಟ್ ಇರ್ತದೆ ಅವ್ರಿಗೆ. ಆದರೂ ಟೇಬಲ್ ಬೆಟ್ಟಾಗ ಕೈ ಚಾಚದೇ ಇರೋದಿಲ್ಲ. ಏನು ಮಾಡೋದು? ಅದಕ್ಕೆ ಪರಿಹಾರ ಏನು? ಯಾವ ಸರ್ಕಾರ ಹೋದ್ರೆ ಇವ್ರು ಮಾಡೋರು ಅಲ್ಲ ರೀ. ಇವತ್ತು ಜನ ಇವ್ರದ್ದು ಮಾಡೋಕ್ಕಾಗಲ್ಲ, ಮತ್ತವ್ರು ಮತ್ತು ಮಾಡ್ತಾರೆ. ಆಗ ಅವ್ರ ನಂತರದ ರಾಜಕಾರಣಿ ಮೇಲೆ ಹಾಕಿಬಿಡೋದು. ಇಲ್ಲರಿ ಅವ್ರು ತೊಗೊಂತಾರು. ಏನೋ ಮನೆ ನಮ್ಮ ಇದ್ರ ಆಫೀಸ್ ಮ್ಯಾಲಿನವ್ರು ಹೇಳ್ಯಾರ, ಎಲ್ಲರೂ ತೊಗೋತಾರೆ ಹಾಕಿಲ್ಲ. ಅಲ್ರಿ ಮ್ಯಾಲಿನವ್ರು ಬೇಕಾದ್ರೆ ಹೇಳ್ತಾರೆ, ನೀವು ಯಾಕೆ ತೊಗೋತೀರಿ? ನಿಮ್ಮ ಪೇಮೆಂಟ್ ಇಲ್ಲ. ಭಾಳ ನಿಮ್ಗೆ ಏನು ಮಾಡೋರು? ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಂತ ಇದು ದೂರಾಗಿ ಕೊಡ್ಬೇಕಾಗಿ ಬೇರೆ ಕಡೆ ಹೋಗಬಾರ್ದು. ಅದಕ್ಕೆ ಬಂದು 10-15 ವರ್ಷ ಇರ್ತಾರೆ ಅವರು ಅಧಿಕಾರಿಗಳು. ಬೇರೆ ಕಡೆ ಹೋಗಬಲ್ಲಂದ್ರೆ ಮುಖ್ಯ ತಹಶೀಲ್ದಾರ್ ಅಂತದ್ದು ಏನೋ 3-4 ವರ್ಷ ಮಾಡ್ಬೋದು. ಅದಕ್ಕೆ ಈ ಕೆಳಗಿನ ಈ FDC SDC ಇಂಥವ್ರು ಇಲ್ಲಿ ಭಾಳ ಸೋಲ್ತಿರ್ತದೆ. PDO ಇಂಥವೆಲ್ಲ ಪೋಸ್ಟ್ಗಳಲ್ಲೇ. ಹೀಗಾಗಿ ಅವ್ರು ಒಂದು ಕಡೆ 10 ವರ್ಷ ಬೇರೆ ಬಿಟ್ಟಿರ್ತಾರೆ. ತಮ್ಮ ರಾಜಕಾರಣಿಗಳಿಗೆ ಲಾಭ ಮಾಡಿಕೊಡ್ತಿರ್ತಾರೆ. ಹೀಗೆ ಬದಲಾಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ. ಹೀಗಾಗಿ ಕಂದಾಯ ಇಲಾಖೆ ಇರಲಿ, PW ಇರಲಿ, ಮತ್ತೊಂದು ಇಲಾಖೆ ಇರಲಿ, ನೀರಾವರಿ ಇಲಾಖೆ ಇರಲಿ, ಯಾವುದಿದ್ರೂ
ಎಲ್ಲ ಕಡೆ ಸೋರೋದಂತ ಗ್ಯಾರಂಟಿನ. ದುಡ್ಡು ತೊಗೊಳ್ಳಾರ್ದ ಯಾರೋ ಒಬ್ಬ ಅಧಿಕಾರಿ ಇದ್ದಾರೆ ನೀವು ಕೆಲಸ ಮಾಡ್ಕೊಳ್ಳೋರು ಅಂತೇಳಿ ಈ ಕಣ್ಣಿಗೆ ಇನ್ನೊಂದು 2 ಚಸ್ಮಾ ಹಾಕೊಂಡು ಹುಡುಕ್ಬೇಕಾಗ್ಯದ. ಯಾವುದೋ ಟೇಬಲ್ಗೆ ಹೋಗ್ರಿ ನಾವು ನಮ್ದು ಇಷ್ಟ ಇದಪ್ಪ ಕೊಡ್ರಿ. ಸಣ್ಣ ನೀವು ಆಪ್ರೇಷನ್ ಹಾಕಿ ಹೊಂಟ್ಗಳು ಶುರು ಆಯ್ತು. ಇಲ್ಲರಿ ಈಗ ಆನ್ಲೈನ್ ಮಾಡ್ಬೇಕಾಗಿದ್ರಿ ಇದು ಇಷ್ಟು ಬರ್ತದೆ. ಅಲ್ಲಿ ಎಷ್ಟು 10-20 ರೂಪಾಯಿ ಇರ್ತದೆ ಅಷ್ಟೇ. 2, 3, 5 ಅದು ತೊಗೊಳ್ತಾರೆ. 500, 1000 ಎಷ್ಟು ಅನುಭವಗಳು, ಕೈ ಅನುಭವಗಳು ಎಲ್ಲ ಇವು. 5 ಹೆಚ್ಚಾಗಿದ್ದಕ್ಕೆ ಕಡಿಮೆ ಆಗಿಲ್ಲ. ಒಬ್ಬ ಆಪ್ರೇಷನ್ ಹಾಕೊಂಡು ಹಿಡ್ಕೊಂಡು ಮುಂದೆ ಕೊನೆ ದಿನಕ್ಕೆ ಕೊಡ್ಕೊಂಡು ಹೋಗ್ಬೇಕಿಲ್ಲ. ಕೊಡ್ಲಿಕ್ಕೆ ಕಡಿಮೆ ಆಪ್ರೇಷನ್ ಹೊರಗೆ ಬರೋದಿಲ್ಲ ಅಂತೇಳಿ ಭಾಳಷ್ಟು ಕಡೆ ಕೈ ಅನುಭವಗಳಾಗಿದ್ದಾವೆ. ಖರೆ ಅದ. ಇವತ್ತು ಅವ್ರು ಹೇಳಿದ ಮಾತು ಅವ್ರಷ್ಟೇ ಆಗಿ ಇವ್ರಿಗೆ ಗೊತ್ತದ, ಇವ್ರಿಗೆ ಗೊತ್ತಿಲ್ಲ ರಾಜಕೀಯ ಮಾಡಿದ್ರೆ ಎದ್ದುಕೊಳ್ಳ. ಎಚ್ ಡಿ ಕುಮಾರಸ್ವಾಮಿಗೆ ಆಯ್ತು, ಆರ್ ಅಶೋಕ್ ಅವ್ರಿಗೆ ಆಯ್ತು, ಇನ್ನೊಬ್ರು ತೊಗೊಂಡು ಬಿಟ್ಟಿದ್ರಾಗ ಏನಿಲ್ಲ. ಯಾಕೆ ಕಾಂಗ್ರೆಸ್ ಅವ್ರು ಹೇಳ್ಯಾರಿ ಅವ್ರೊಳಗೆ ಐತಿ, ಅವ್ರು ಖರೆ ಐತಿ. ಅಲ್ಲೂ ಪ್ರಾಮಾಣಿಕರಿದ್ದಾರೆ, ನಿಮ್ಮಲ್ಲೂ ಪ್ರಾಮಾಣಿಕರಿದ್ದಾರೆ. ನಿಮ್ಮಲ್ಲಿ ಇಲ್ವಾ? JDSನಲ್ಲೂ ಪ್ರಾಮಾಣಿಕರಿದ್ದಾರೆ, BJPಯಲ್ಲೂ ಪ್ರಾಮಾಣಿಕರಿದ್ದಾರೆ. ಅವ್ರಿಗೇನು ಬೆಲೆ ಇಲ್ಲ. ಅದು ಅವ್ರ ಮಾತು ಕೇಳ್ತಾರೆ. ನೀವು ಭಾಳ ಸರಿಯಾಗಿ ಬುದ್ಧಿಗಿಡಿದೆ ಅಂತಾರೆ. ಲಂಚ ತೊಗೊಬೇಡ್ರಿ ಯಾರು ಹೇಳಕ್ಕೆ ಹೋದ್ರೆ ಬುದ್ಧಿಗಿಡಿದಾರೆ ರೀ, ದುಡ್ಡು ಮಾಡ್ಕೊಳಕ್ಕೆ ಬರೋದಿಲ್ಲ ಅವಂಗಂತ ಕರೀತಾರೆ. ಮುಂದೆ ಯಾರಿದೆ ಕೊನೆಗಾರ ಅಂತಿತ್ತೇನೋ ಸರಿ ಅದ BR ಪಾಟೀಲರು. ಅದ್ರ ವ್ಯವಸ್ಥೆ ಬದಲಾಗ್ತದೆ ಅಂತ ಏನಲ್ಲ. ಯಾಕಂದ್ರೆ ಇದು ಬಿಟ್ಟು ಬೇರೆನೇ ಬರ್ಬೇಕ್ರೇನಿಲ್ಲ. ಬೇರೆ ಅಂದ್ರೆ ಯಾರು ಇಲ್ಲಿ ಬರಬೇಕಾದವರು ಇವತ್ತು SR ಪಾಟೀಲ್, SR ನಮ್ಮ ಹಿರೇಮಠರಂಥವ್ರು ಕಾಣ್ತಾರ. ಇದೇ ಜಸ್ಟ್ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ನಮ್ಮ ಮಾದೇವನ್ ಅಂತವರು, ನಂತರ ನಮ್ಮ ಏನಪ್ಪ ಮೇಧಾ ಪಾಟ್ಕರ್ ಅಂತವರು ಅನೇಕರು ಇದ್ದಾರೆ ಒಳ್ಳೆಯವರು. ಆದರೆ ಅವ್ರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಫೋಟೋ ಹಾಕೋದಿಲ್ಲ ನಾವು. ಹಿಂದೆ ನಾವು ಶಿವರಾಮ ಕಾರಂತರ ನಿಲ್ಲಿಸಿ ಕೆಡವಿ ನಾವು. ಪಾಪ ಏನು ಮಾಡ್ಬೇಕಂತೆ ಆ ರಾಜಕೀಯ ಸಲ ನಿಂತರು. ದಿನಕರ್ ದೇಸಾಯಿ ಅವರು ರಾಜಕೀಯ ನಿಂತು ಅವ್ರನ್ನೂ ಸೋಲಿಸಿಬಿಟ್ಟಿವಿ ನಾವು. ಒಳ್ಳೆಯವ್ರನ್ನ ನಾವು ತೊಗೊಳೋದ್ರ ಒಳಗೆ ಬರಲಿ ಅಂತ ಕರೀತಿಲ್ಲ, ಓಡಿಸಿಬಿಡ್ತೀವಿ ಅವ್ರನ್ನ. ಹೀಗಾಗಿ ಪಾಪ ಅವರ ಉಳಿದವ್ರು ದುಡ್ಡು ಹಾಕಿ ದುಡ್ಡು ತಕ್ಕೋದು ಬಿಸ್ನೆಸ್ ಮಾಡ್ಯಾರ ಇವತ್ತು ಎಲ್ಲ MLAಗಳು. ನಾವು ಒಬ್ರಿಗೆ ಹೇಳೋದಿಲ್ಲ ಇದನ್ನು. 224 MLAಗಳು, ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ತೊಗೊಳ್ಳಾರ್ದು ಯಾರು ಮಾಡೋದು ಇಲ್ಲ ವ್ಯವಹಾರ. ಇಂತಿಷ್ಟು ಡಿಪಾರ್ಟ್ಮೆಂಟ್ ಬರ್ಬೇಕಪ್ಪ ನಿಮ್ಗೆ, ಅದು ಫಿಕ್ಸ್ ಆಗಿರೋದು. ಮತ್ತು ಅವ್ರು ಕೊಡ್ಬೇಕು, ಎಲ್ಲಿ ಕೊಡೋರು ಅವರ ಈಗ ತುರುಗ್ ಮಾಡಿ ದುಡ್ಡು ಕೊಡ್ಬೇಕು ಅವರ. ಹೀಗಾಗಿ ಇಡೀ ವ್ಯವಸ್ಥೆ ಕರಪ್ಟ್ ಆಗಿದೆ ಇವತ್ತು. ಕರಪ್ಟ್ ಅಂದರೆ ಏನು ಅದು ಹೇಳುವಾಗಿಲ್ಲ, ಆ ರೀತಿ ಕರಪ್ಟ್ ಆಗಿದೆ ಇವತ್ತೇನೋ. ಇವರು ಏನು ನಾವು ಸಜ್ಜನಗತಿ ಇವತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಅವರು ಮಾತಾಡ್ತಾ ಇದ್ದಾರೆ. ಮತ್ತು ನಮ್ಮ ಇವರು ಏನೋ BS ಯಡಿಯೂರಪ್ಪ ಮೇಲೆ ಸಾಕಷ್ಟು ಆರೋಪ ಇದ್ದು. ಸಂತೋಷ್ ಹೆಗಡೆ ಅವ್ರು ಎಷ್ಟು ಆರೋಪ ಮಾಡಿದ್ರು, ಜೈಲಿಗೆ ಕಳಿಸಿದ್ರು ಇವ್ರನ್ನ. ಹಿಂದಿನ ಇತಿಹಾಸದವ್ರಿ. ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ ಹಣ ಕೊಟ್ಟು ಆಶ್ರಯ ಮನೆ ಪಡೆಯಬೇಕಿದೆ ಎಂದು BR ಪಾಟೀಲ್ ಅವರು ಹೇಳಿರೋ ಮಾತು 100ಕ್ಕೆ 100 ಸತ್ಯ. ಮಧ್ಯದಿಂದ ನೀವು ವ್ಯವಹಾರ ಆಗಿದ್ದು ನಿಮಗೂ ಸತ್ಯ ಇತ್ತು, ಇಲ್ಲಿವ್ರು ಶಿಕ್ಷೆ ಆಗಿದೆ ನಿಮಗೆ ಅಂಥೇಳಿ ಇವ್ರು ಕೇಳ್ತಾರೆ. ಯಾರೋ ಕಾಂಗ್ರೆಸ್ಸಿಗರ ಅಲ್ಲ, ಒಟ್ಟು ಅವ್ರ ಇವ್ರ ಮೇಲೆ ಬೇಯ್ದು, ಇವ್ರು ಅವ್ರ ಮೇಲೆ ಬೇಯ್ದು, ಒಬ್ರಿಗೂ ಆರೋಪ ಮಾಡಿಕೊಂಡು ಜನರಿಗೆ ಕಲ್ಲಾಗಿ ಮಣ್ಣು ಬೇಯ್ದು ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಜನನೂ ವಿಚಾರ ಮಾಡಬೇಕಾಗ್ಯದ. ನಾವು ದುಡ್ಡು ತೊಗೊಂಡು ಹಾಕ್ತೀವಿ, ಸರಿನಾಯಿತು ಅಂತೇಳಿ. ಯೋಗ್ಯನ ಆರಿಸ್ರಿ 10% ಕೇಳಾರ್ದ ಯಾರು ನಿಮ್ಮ ಕೈ ಹಿಡಿಯವ್ರದಾರು. ಹೌದು ಪ್ರಾಮಾಣಿಕದ್ರೆ ಇವಾಗ ಹಾಕಬೇಕು ಅಂತ ಹಾಕಿಲ್ಲ. ಎಲ್ಲರೂ ಇಂಥಲ್ಲ ಅಯೋಗ್ಯರಿದ್ದೀರ. ನೋಟ ಬಳಸ್ರಿ, ನೋಟ ಹಾಕಿಬಿಡ್ರಿ, ಹೋಗ್ಬಿಡ್ಲಿ ಎಲ್ಲರೂ ಮ್ಯಾಲಿದ್ದವರೆಲ್ಲ. ನೋಟಲ್ಲಿ ಹೆಚ್ಚಾದವ್ರು ಹೋಟ ಆಟೋಮೆಟಿಕ್ ಉಳಿದವ್ರು ಮನೆಗೆ ಕಳಿಸ್ಬೇಕು. ಅವ್ರನ್ನ 6 ವರ್ಷ ಸಸ್ಪೆಂಡ್ ಮಾಡಿ ಅದು ಹಿಂಗೆ ಮಾಡಿರಿ ಜನ. ಇದು ಹೋಗ್ಬೇಕು, ಇದು ಒಂದಾಯ್ತು. ಮತದಾರರಲ್ಲೇ ಅದು ಉತ್ತರ, ಅವ್ರಿಗೆ ಹಾಕುವಂಥ ಮತದಲ್ಲೇ ಅದು ಉತ್ತರ. ಯಾರಿಂದೂ ಸಾಧ್ಯ ಇಲ್ಲ. ಪೊಲೀಸರು ಕಂಪ್ಲೇಂಟ್ ಕೊಟ್ರಿ, ಪೊಲೀಸರು ಮುಂದೆ ಹಾಕೋದು ಹೋಗ್ತಾರೆ. ಯಾವುದೋ ತನಿಖೆ ಆಯೋಗಗಳು ಕೊಟ್ರಿ, ಆ ಆಯೋಗ ಮುಂದೆ ಹಾಕೋದು ಹೋಗ್ತಾವೆ. CBI ಕೊಟ್ರಿ, ಅದು ಪರಿಸ್ಥಿತಿ ಅದ. CBI ಇದ್ದಿದ್ದು ಸೆಂಟ್ರಲ್ ಗೌರ್ಮೆಂಟ್ ಪರ ಇರ್ತದೆ. ಲೋಕಾಯುಕ್ತ ಕೊಟ್ರಿ, ಲೋಕಾಯುಕ್ತ ರಾಜ್ಯಕ್ಕೆ ಪರ ಇರ್ತದೆ. ಕಡೆಗೆ 2 ಬೇಡಪ್ಪ ನಾವು ಹೊಡ್ಕೊಂಡು ತಟ್ಟಾಗುತ್ತೆ, ಅಲ್ಲಿ ಪೊಲೀಸರು ಹೊಡ್ಕೊಂಡು ತಟ್ಟ ಹಾಕ್ತಾರೆ. ಯಾವ್ದು ಇರ್ತೀರಿ ಹೋಗ್ರಿ, CID ಹೋಗ್ರಿ, CBI ಹೋಗ್ರಿ, ಎಲ್ಲಿ ಹೋಗ್ತೀರಿ ಎಲ್ಲ ಇದೆ ಬಾಳೆನ. ಯಾವ ಪಾರ್ಟಿ ಐತಿ ರೂಲಿಂಗ್ದೊಳಗೆ ಅವ್ರ ಪರ ಇರ್ತಾರೋ. ಹೀಗಾಗಿ ಈ ಲಂಚದ ಕಿಚ್ಚು ಹಾರಬೇಕಾಗಿದ್ರು, ಹೋಗ್ಬೇಕಾಗಿತ್ತಂದ್ರೆ ಮತದಾರ ಎಚ್ಚರಗೊಳ್ಬೇಕು. ತನ್ನ ಮತವನ್ನು ಯೋಗ್ಯರಿಗೆ, ಮೇಧಾ ಪಾಟಕರ್ ಅಂಥವ್ರಾಗಿರ್ಬೋದು, BR ನಮ್ಮ ಹಿರೇಮಠರಂಥವ್ರಾಗಿರ್ಬೋದು, ಇನ್ನೂ ಅನೇಕರಿದ್ದಾರೆ ರೀ. ನನಗೂ ಭಾಳಷ್ಟು ಹೆಸರು ಬರ್ತಾ ಇಲ್ಲ. ಅವ್ರನ್ನ ನೀವು ಹುಡುಕ್ಬೇಕಾಗಿದೆ, ಮತದಾರ ಹುಡುಕ್ಬೇಕು. ತಮ್ಮ ಹೇಳಿದ್ರೆ ಯಾವ ಯೋಗ್ಯ ಇದನಪ್ಪ ಕೆಲಸ ಮಾಡೋ ಯಾವ ಹುಡುಕಾಡಿ ಓಟ್ ಹಾಕಿಸ್ರಿ. ಇಲ್ಲ ಅವ್ರು ಎಲ್ಲರೂ ಅಯೋಗ್ಯ ನಿಂತಾರೆ, ಅವ್ರು ನೋಟ ಬಳಸ್ರಿ. ಇದು ಸಾಧ್ಯ ನಿಮಗೆ ಮತದಾರರ ಇದು ಸ್ವಚ್ಛ ಮಾಡೋರು ಮತದಾರ. ಆಮೇಲೆ ದೇವರು ಬಂದು ಸ್ವಚ್ಛ ಮಾಡೋದಿಲ್ಲ. ಈ ಮತದಾರ ನೋಡೋಕ್ಕೆ ಸಾಧ್ಯ ಇಲ್ಲ. ಮತದಾರ ಜಾಗೃತಿ ಆಗಬೇಕಾಗ್ಯದ. ಅಯೋಗ್ಯರನ್ನು ಅಯೋಗ್ಯ ರಾಜಕಾರಣ ಮನೆಗೆ ಕಳಿಸ್ಬೇಕಾಗ್ಯದ. ಅದು ಸಾಧ್ಯನಾ? ನೋಡೋಣ ಏನಾಗ್ತದೆ. ಯಾಕೆ ಹಿಂಗೆ ಉಳ್ಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಆಗ್ಲಿಕ್ಕೆ. ಒಂದು ಸಂತೋಷ ಸುದ್ದಿಪ್ಪ ಅಂತಂದ್ರೆ ಜಗದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರೋದು ಕ್ರಿಶ್ಚಿಯನ್ಸ್ ಧರ್ಮದ ನೆಲೆಯಲ್ಲೇ. 2ನೇದವರು ಮುಸ್ಲಿಮ್ಸ್, 3ನೇದವರು ಚಾರ್ವಾಕರು, ದೇವರು ನಂಬದಂಥವರು, ವೈಚಾರಿಕವಾದಿಗಳು, ವಿಜ್ಞಾನಿಗಳೆಲ್ಲ ಬಂದರೆ 3ನೇ ನಂಬರ್ದಾರ ಇವರು ಆಗಿದ್ದಾರೆ ಚಾರ್ವಾಕರು. ಇದು ನಾವು ಸಂತೋಷ ಪಡೋ ವಿಷಯ. ಆಗಿದ್ದು ಬದಲಾದಿತ್ತು. ಒಂದು ಆಶಾವಾದಿ ಆಗೋನು. ಲಂಚಾವತರ ಹೋಗ್ಬೇಕಾಗಿದ್ರೆ ಮತದಾರ ಯೋಗ್ಯರನ್ನು ಆಯ್ಕೆ ಮಾಡಬೇಕು. ಅದು ಯಾವಾಗ ಸಾಧ್ಯ ಹೇಳ್ತಾರಲ್ಲವ್ರು, ಅಸಾಧ್ಯ ಅಂತೇಳಿ. ಸಾಧ್ಯದ. ಯಾಕಂದ್ರೆ ಮತದಾರ ಮನಸ್ಸು ಮಾಡಿದ್ರೆ ಇದು ಸಾಧ್ಯ. ಅದು ಮಾಡೋರು ಯಾರು? ಅದಕ್ಕೆ ಮತದಾರರಲ್ಲೇ ಕೆಳಗಡೆ ವಿನಂತಿ ಬೇಡ್ಕೊಳ್ಳೋದೇನೆಂದ್ರೆ ದಯವಿಟ್ಟು ಈ ಲಂಚಕೋರರ ಹಿಂಡನ್ನು ಹೊರಗೆ ಹಾಕಿರಿ.
ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. L60 ನ್ಯೂಸ್ ಅರ್ಥ ತೇಜಿ ತರಂಗ ಸತ್ಯಕ್ಕೆ ವಂದನೆಗಳು.